ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಯಾವ್ದ್ ಮಾವ ಅನ್ನೋದೇ? ಅಮ್ಮ ಮಗ ಯಾವಾಗ್ಲೂ ದರ್ಶನ ಆದ್ಮೇಲೆ ಹೋಗಿ ಕುತ್ಕೊಂಡ್ ಮಾತಾಡ್ತಾರಂತಲ್ಲ ಮಾವ. ಮೋಸ್ಟ್ಲಿ ದೇವ್ರ ಆ ಜಾಗದಲ್ಲಿ ಅಮ್ಮ ಮಗನ ಒಂದ್ ಮಾಡೋದಕ್ಕೆ ಏನಾದ್ರೂ ಸೃಷ್ಟಿ ಮಾಡಿದ್ರು ಮಾಡ್ಬೋದಲ್ವಾ? ಎಲ್ಲಿದೆ ಆ ಜಾಗ? ಶ್ರಾವಣಿ ಮರೇ, ಆ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತು. ಬನ್ನಿ ತೋರಿಸ್ತೀನಿ, ನಡಿ 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 ನಡಿ. ನನ್ನ ಮಗನ ಮನಸ್ಸಲ್ಲಿ ಏನಿದೆಯೋ ಏನೋ, ಇದೇ ಥರ ನನ್ನ ಮಗನು ತಪ್ಪು ಮಾಡಿಲ್ಲದೆ ಇದ್ರೆ, ಅವ್ನು ಮಾಡಿಲ್ಲದೆ ಇರೋ ತಪ್ಪಿಗೆ ನಾನೇನಾರು ಬೈದು ಅವನ್ನ ದೂರ ಇಟ್ಬಿಟ್ನಾ? ಇಷ್ಟೆಲ್ಲ ಇಟ್ಕೊಂಡು ನನ್ನ ಹತ್ರನೇ ಹೇಳ್ದೆ, ಎತ್ತರ ತಾಯಿ ಮೋಸ ಮಾಡ್ಬಿಟ್ಟಲ್ಲೋ. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಬಾಯಿ ಬರ್ತಿಲ್ಲ. ನಾನೆತ್ ಮಗನೇನೋ ನೀನು? ನನ್ನ ಹೊಟ್ಟೆಗೆ ಬೆಂಕಿ ಇಡ್ಬೇಕು ಅಂತಾನೆ ನನ್ನ ಹೊಟ್ಟೆಲಿ ಹುಟ್ಟೇನೋ ನೀನು? ಆದರೂ ನನ್ನ ಹತ್ರ ಬಂದು ಹಿಂಗಲ್ಲ ಹಿಂಗೆ ಅಂತ ಹೇಳಕ್ಕೇನು, ಎತ್ತ ತಾಯಿ ಹತ್ರನೇ ಬಿಗುಮಾನನಾ? ಅಯ್ಯೋ, ನಾನೇನು ಮಾಡಲಿ? ಅಮ್ಮ, ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲಮ್ಮ. ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡಲಿ? ಅಮ್ಮನ ಮಾತಾಡಿಸ್ಲಾ? ಬೇಡ ಬೇಡ, ನಾನೇನಾದರೂ ಮಾತಾಡಿಸಿ ಅಮ್ಮಂಗೆ ಮತ್ತೆ ಕೋಪ ಬಂದು ಇಲ್ಲಿಂದ ಎದ್ದು ಹೋಗ್ಬಿಟ್ರೆ? ಇಲ್ಲ, ಕಡೆ ಪಕ್ಷ ಸ್ವಲ್ಪ ಹೊತ್ತಾದರೂ ಅಮ್ಮ ಇಲ್ಲಿರಬೇಕು. ನಾನು ಅಮ್ಮನ ಜೊತೆ ಕಾಲ ಕಳಿಬೇಕು. ನನ್ನ ಪಾಲ್ಗೆ ಅಷ್ಟಾದರೂ ಸಾಕು. ಮಾವ, ಇದೇ ಸರಿಯಾದ ಸಮಯ. ನೀವೀಗ ನಾನು ಹೇಳ್ದಾಗ ಮಾಡಬೇಕು. ಸುಬ್ರಹ್ಮಣ್ಯ, ಈಗ ನಿಮ್ಮ ಅಮ್ಮನ ಜೊತೆ ಮಾತಾಡ್ಬೇಕು ಅನ್ನಿಸ್ತೇನಪ್ಪ. ನಿನಗೆ ತುಂಬಾ ನೋಯಿಸ್ಬಿಟ್ಟಲ್ಲಪ್ಪ. ನಿನಗೆ ತುಂಬಾ ಕಾಡಿಸ್ಬಿಟ್ಟೆ, ನನಗೆ ಗೊತ್ತು. ನಿನ್ನ ಮನ್ಸಿಗೆ ತುಂಬಾ ನೋವಾಯ್ತಲ್ವಪ್ಪ. ಮಾವ, ಇಲ್ಲಿಗೆ ನಮ್ ಕೆಲ್ಸ ಮುಗೀತು. ಈಗ ತಾಯಿ ಉಂಟು, ಮಗ ಉಂಟು. ಅವ್ರು ಏನ್ ಬೇಕಿದ್ರು ಮಾತಾಡ್ಕೊಳ್ಳಿ. ಬನ್ನಿ, ನಾವು ಹೋಗಿ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇರೋಣ. ಸರಿ ಸರಿ, ನಡಿ ನಡೀರಿ. ಹಾಂ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.